ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಸ್ಮಿತಾ. ಧನ್ಯವಾದ ಅಶ್ವಿನಿ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು ಇವತ್ತು ಆಗ್ತಾ ಇರೋದು. ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭವಾಗುವ ನಿರೀಕ್ಷೆ ಇದೆ. ಲಕ್ಕುಂಡಿಯಲ್ಲಿ ಮತ್ತಷ್ಟು ನಿಧಿ ಪತ್ತೆಯಾಗಬಹುದಾ ಅನ್ನೋ ಕುತೂಹಲದ ನಡುವೆಯೇ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರೋದು. 101 ಬಾವಿ ಹಾಗೆ ದೇಗುಲಗಳ ಅಡಿ ನಿಧಿ ನಿಕ್ಷೇಪಗಳು ಇದೆಯಾ ಅನ್ನೋ ಕುತೂಹಲ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣ, ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಕಾರ್ಯ ನಡೆಸಲಿದ್ದಾರೆ ಪುರಾತತ್ವ ಇಲಾಖೆಯ 40 ಸಿಬ್ಬಂದಿ. ಇಂದಿನಿಂದ 4 ತಿಂಗಳುಗಳ ಕಾಲ ಈ ನಿಧಿ ಶೋಧ ಕಾರ್ಯ ನಡೆಯಲಿದೆ. ಎಲ್ಲವನ್ನ ಕೂಡ ವಿಡಿಯೋ ರೆಕಾರ್ಡ್ ಹಾಗೆ ಸಿಸಿಟಿವಿಯ ಕಣ್ಗಾವಲಲ್ಲೇ ನಡೆಸುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಗದಗದ ಲಕ್ಕುಂಡಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಹಾಗೆ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಸಿಸಿಟಿವಿ ಹಾಗೆ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಈ ಉತ್ಖನನ ಕಾರ್ಯವನ್ನ ನಡೆಸಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಸ್ಮಿತಾ. ಧನ್ಯವಾದ ಅಶ್ವಿನಿ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು ಇವತ್ತು ಆಗ್ತಾ ಇರೋದು. ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭವಾಗುವ ನಿರೀಕ್ಷೆ ಇದೆ. ಲಕ್ಕುಂಡಿಯಲ್ಲಿ ಮತ್ತಷ್ಟು ನಿಧಿ ಪತ್ತೆಯಾಗಬಹುದಾ ಅನ್ನೋ ಕುತೂಹಲದ ನಡುವೆಯೇ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರೋದು. 101 ಬಾವಿ ಹಾಗೆ ದೇಗುಲಗಳ ಅಡಿ ನಿಧಿ ನಿಕ್ಷೇಪಗಳು ಇದೆಯಾ ಅನ್ನೋ ಕುತೂಹಲ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣ, ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಕಾರ್ಯ ನಡೆಸಲಿದ್ದಾರೆ ಪುರಾತತ್ವ ಇಲಾಖೆಯ 40 ಸಿಬ್ಬಂದಿ. ಇಂದಿನಿಂದ 4 ತಿಂಗಳುಗಳ ಕಾಲ ಈ ನಿಧಿ ಶೋಧ ಕಾರ್ಯ ನಡೆಯಲಿದೆ. ಎಲ್ಲವನ್ನ ಕೂಡ ವಿಡಿಯೋ ರೆಕಾರ್ಡ್ ಹಾಗೆ ಸಿಸಿಟಿವಿಯ ಕಣ್ಗಾವಲಲ್ಲೇ ನಡೆಸುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಗದಗದ ಲಕ್ಕುಂಡಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಹಾಗೆ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಸಿಸಿಟಿವಿ ಹಾಗೆ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಈ ಉತ್ಖನನ ಕಾರ್ಯವನ್ನ ನಡೆಸಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಸ್ಮಿತಾ. ಧನ್ಯವಾದ ಅಶ್ವಿನಿ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು ಇವತ್ತು ಆಗ್ತಾ ಇರೋದು. ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭವಾಗುವ ನಿರೀಕ್ಷೆ ಇದೆ. ಲಕ್ಕುಂಡಿಯಲ್ಲಿ ಮತ್ತಷ್ಟು ನಿಧಿ ಪತ್ತೆಯಾಗಬಹುದಾ ಅನ್ನೋ ಕುತೂಹಲದ ನಡುವೆಯೇ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರೋದು. 101 ಬಾವಿ ಹಾಗೆ ದೇಗುಲಗಳ ಅಡಿ ನಿಧಿ ನಿಕ್ಷೇಪಗಳು ಇದೆಯಾ ಅನ್ನೋ ಕುತೂಹಲ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣ, ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಕಾರ್ಯ ನಡೆಸಲಿದ್ದಾರೆ ಪುರಾತತ್ವ ಇಲಾಖೆಯ 40 ಸಿಬ್ಬಂದಿ. ಇಂದಿನಿಂದ 4 ತಿಂಗಳುಗಳ ಕಾಲ ಈ ನಿಧಿ ಶೋಧ ಕಾರ್ಯ ನಡೆಯಲಿದೆ. ಎಲ್ಲವನ್ನ ಕೂಡ ವಿಡಿಯೋ ರೆಕಾರ್ಡ್ ಹಾಗೆ ಸಿಸಿಟಿವಿಯ ಕಣ್ಗಾವಲಲ್ಲೇ ನಡೆಸುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಗದಗದ ಲಕ್ಕುಂಡಿಯಲ್ಲಿ
ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಹಾಗೆ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಸಿಸಿಟಿವಿ ಹಾಗೆ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಈ ಉತ್ಖನನ ಕಾರ್ಯವನ್ನ ನಡೆಸಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಸ್ಮಿತಾ. ಧನ್ಯವಾದ ಅಶ್ವಿನಿ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು ಇವತ್ತು ಆಗ್ತಾ ಇರೋದು. ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭವಾಗುವ ನಿರೀಕ್ಷೆ ಇದೆ. ಲಕ್ಕುಂಡಿಯಲ್ಲಿ ಮತ್ತಷ್ಟು ನಿಧಿ ಪತ್ತೆಯಾಗಬಹುದಾ ಅನ್ನೋ ಕುತೂಹಲದ ನಡುವೆಯೇ ಎಲ್ಲಾ ಬೆಳವಣಿಗೆಗಳು ಆಗ್ತಾ ಇರೋದು. 101 ಬಾವಿ ಹಾಗೆ ದೇಗುಲಗಳ ಅಡಿ ನಿಧಿ ನಿಕ್ಷೇಪಗಳು ಇದೆಯಾ ಅನ್ನೋ ಕುತೂಹಲ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣ, ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಕಾರ್ಯ ನಡೆಸಲಿದ್ದಾರೆ ಪುರಾತತ್ವ ಇಲಾಖೆಯ 40 ಸಿಬ್ಬಂದಿ. ಇಂದಿನಿಂದ 4 ತಿಂಗಳುಗಳ ಕಾಲ ಈ ನಿಧಿ ಶೋಧ ಕಾರ್ಯ ನಡೆಯಲಿದೆ. ಎಲ್ಲವನ್ನ ಕೂಡ ವಿಡಿಯೋ ರೆಕಾರ್ಡ್ ಹಾಗೆ ಸಿಸಿಟಿವಿಯ ಕಣ್ಗಾವಲಲ್ಲೇ ನಡೆಸುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಗದಗದ ಲಕ್ಕುಂಡಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಹಾಗೆ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಸಿಸಿಟಿವಿ ಹಾಗೆ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಈ ಉತ್ಖನನ ಕಾರ್ಯವನ್ನ ನಡೆಸಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಸ್ಮಿತಾ. ಧನ್ಯವಾದ ಅಶ್ವಿನಿ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು ಇವತ್ತು ಆಗ್ತಾ ಇರೋದು. ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭವಾಗುವ ನಿರೀಕ್ಷೆ ಇದೆ. ಲಕ್ಕುಂಡಿಯಲ್ಲಿ ಮತ್ತಷ್ಟು ನಿಧಿ ಪತ್ತೆಯಾಗಬಹುದಾ ಅನ್ನೋ ಕುತೂಹಲದ ನಡುವೆಯೇ ಎಲ್ಲಾ ಬೆಳವಣಿಗೆಗಳು ಆಗ್ತಾ ಇರೋದು. 101 ಬಾವಿ ಹಾಗೆ ದೇಗುಲಗಳ ಅಡಿ ನಿಧಿ ನಿಕ್ಷೇಪಗಳು ಇದೆಯಾ ಅನ್ನೋ ಕುತೂಹಲ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣ, ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಕಾರ್ಯ ನಡೆಸಲಿದ್ದಾರೆ ಪುರಾತತ್ವ ಇಲಾಖೆಯ 40 ಸಿಬ್ಬಂದಿ. ಇಂದಿನಿಂದ 4 ತಿಂಗಳುಗಳ ಕಾಲ ಈ ನಿಧಿ ಶೋಧ ಕಾರ್ಯ ನಡೆಯಲಿದೆ. ಎಲ್ಲವನ್ನ ಕೂಡ ವಿಡಿಯೋ ರೆಕಾರ್ಡ್ ಹಾಗೆ ಸಿಸಿಟಿವಿಯ ಕಣ್ಗಾವಲಲ್ಲೇ ನಡೆಸುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಗದಗದ ಲಕ್ಕುಂಡಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಹಾಗೆ ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿಯಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಸಿಸಿಟಿವಿ ಹಾಗೆ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಈ ಉತ್ಖನನ ಕಾರ್ಯವನ್ನ ನಡೆಸಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ.